ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಈಗ ನಮಗಿಬ್ಬರಿಗೆ ಹೊಸ ಸೀರೆ ತಂದುಕೊಟ್ಟಿದ್ದಾರೆ, ಸೆಂಟ್ ಬಾಟಲ್ ತಂದುಕೊಟ್ಟಿದ್ದಾರೆ. ನಮ್ಮನ್ನು ಎಲ್ಲೆಂದರಲ್ಲಿ ಮುಟ್ಟಿ ಮಜಾ ತಗೊಳ್ತಾರೆ. ಬೇಡ ಅಂತ ನಾವು ಒದ್ದಾಡಿದರೂ ಬಿಡಲ್ಲ. ನೀವೇನಾದರೂ ನಮ್ಮ ಮಾತು ಕೇಳಲಿಲ್ಲ ಅಂದರೆ ನಿಮ್ಮಪ್ಪ ಅಮ್ಮನನ್ನು ಸಾಯಿಸ್ತೀವಿ, ನಿಮ್ಮನ್ನು ಸಾಯಿಸ್ತೀವಿ ಅಂತ ಹೆದರಿಸ್ತಾರೆ. ಜೊತೆಗೆ ನಾವು ಯಾರ ಹತ್ತಿನಾದ್ರೂ ಬಾಯಿ ಬಿಟ್ರೆ ನಮಗೆ ವಿಷದ ಇಂಜೆಕ್ಷನ್ ಕೊಟ್ಟು ಸಾಯಿಸ್ತೀವಿ ಅಂತ ಹೆದರಿಸ್ತಾರೆ. ಅವರು ಹೇಳಿದಂತೆ ಮಾಡುವವರು ಅಣ್ಣ. ಅದಕ್ಕೆ ನಾವು ಯಾರ ಹತ್ತಿರಾನು ಹೇಳೋಲ್ಲ. ಅವತ್ತು ಜಾನಕಿ ಅಕ್ಕ ನಮಗೆಲ್ಲ ಧೈರ್ಯ ಹೇಳಬೇಕಾದರೆ ರಾಜಶೇಖರ್ ಮತ್ತು ಮಧು ಸರ್ ಇರಲಿಲ್ಲ. ಆದರೆ ಅವರು ಸಾಕಿರುವ 15-20 ಜನ ಅದೇ ಎಸ್ಟೇಟ್ನಲ್ಲಿ ಕೆಲಸಕ್ಕೆ ಇದ್ದಾರೆ. ನಾವು ಹೆಣ್ಣು ಮಕ್ಕಳು ಯಾರ ಹತ್ತಿರ ಮಾತಾಡಿದ್ರು ಅವರಿಗೆ ಗೊತ್ತಾಗುತ್ತೆ. ಅವತ್ತು ಕೂಡ ಜಾನಕಿ ಅಕ್ಕನ ಹಿಂದೆ ನಿಂತು ನಮ್ಮನ್ನು ಹೆದರಿಸಿಯೇ ಹೋಗಿದ್ದು. ಅದಕ್ಕೆ ನಾವು ನಿಜ ಹೇಳಲಿಲ್ಲ. ಈಗ ನಮಗೆ ಯಾವಾಗ ದುಡ್ಡು ಕಟ್ತಾರೋ ಅಂತ ಹೆದರಿಯೇ ಪ್ರತಿದಿನ ಸಾಯ್ತಾ ಇದ್ದೀವಿ. ಅಣ್ಣ, ಮನೆಯಲ್ಲೂ ಹೇಳುವ ಹಾಗಿಲ್ಲ, ಸುಮ್ಮನೆ ಇರುವ ಹಾಗೆಯೂ ಇಲ್ಲ ಅಂತ ಅಳಲು ಶುರು ಮಾಡ್ತಾಳೆ. ನಮ್ಮ ಎಸ್ಟೇಟ್ನಲ್ಲಿ ಇಷ್ಟೆಲ್ಲ ನಡೆಯುತ್ತಿದೆಯಾ? ಅದು ದಿನವೂ ನಾವು ಓಡಾಡುತ್ತಿದ್ದರು ಅಂತ ಜಾಹ್ನವಿ ಮೂಕಳಾಗಿ ಕೂತರೆ ರಾಮ್ನಿಗೆ ಇನ್ನೊಂದು ತರ ಯೋಚನೆ. ಮಕ್ಕಳು ಗಾಬರಿಯಿಂದ ನೋಡುತ್ತಾ ಕುಳಿತಿದ್ದಾರೆ. ಅವರಿಗೆ ವಿಷಯ ಪೂರ್ತಿಯಾಗಿ ಅರ್ಥ ಆಗದೇ ಇದ್ದರೂ ಸಹ ಅವರಿಗೆ ತೊಂದರೆ ಅಂತ ಮಾತ್ರ ಗೊತ್ತಾಗಿದೆ. 10 ನಿಮಿಷ ಯೋಚಿಸಿದ ರಾಮ್ ಹೆಣ್ಣು ಮಕ್ಕಳ ಕಡೆ ನೋಡುತ್ತಾ, ನೀವು ಅಳಬೇಡಿ, ನಿಮಗೇನು ಆಗದ ರೀತಿ ನಾವು ನೋಡಿಕೊಳ್ತೀವಿ. ಅವರಿಬ್ಬರು ನಿಮ್ಮನ್ನು ಮಾತಾಡಿಸಿ ಏನಾದರೂ ಹೇಳಿದರೆ ಮನೆಗೆ ಬಂದ ನಂತರ ನನಗೆ ಹೇಳಿ. ಎಸ್ಟೇಟ್ನಲ್ಲಿ ನನ್ನನ್ನು ಮಾತಾಡಿಸಬೇಡಿ, ಗೊತ್ತಾಯ್ತಾ? ಮುಂದಿನದು ನಾವು ಯೋಚನೆ ಮಾಡ್ತೀವಿ ಅಂತ ಧೈರ್ಯ ಹೇಳಿ ಇಬ್ಬರು ಹುಡುಗಿಯರನ್ನು ಮನೆಗೆ ಹೋಗಲು ಹೇಳುತ್ತಾರೆ. ಇದೇನಿದು ರಾಮ್, ನಮ್ಮ ಎಸ್ಟೇಟ್ನಲ್ಲಿ ಇಷ್ಟೊಂದು ಅವ್ಯವಹಾರವ? ನಮ್ಮಲ್ಲೇ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ಲ ಅಂದ್ರೆ ಹೇಗೆ? ಅಣ್ಣಂದಿರಿಗೆ ಮೊದಲು ಎಲ್ಲಾ ವಿಷಯ ಹೇಳಬೇಕು. ಅವರನ್ನು ಈ ಊರಿನಲ್ಲಿ ಉಳಿಸಿಕೊಂಡಿದ್ದೇ ಹೆಚ್ಚು ಅಂತಾಳೆ. ಹೌದು ಜಾಹ್ನವಿ, ಅವರೆಂತ ರಾಕ್ಷಸರು ಇರಬೇಕು? ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟ ಆಡ್ತಾರೆ ಅಂದ್ರೆ ಅವರು ಬದುಕೋದಕ್ಕೆ ಲಾಯಕ್ಕಿಲ್ಲ ಅಂತ ಅರ್ಥ. ಮಾರಿಯಮ್ಮನ್ ಹಬ್ಬ ಬರುವಷ್ಟರಲ್ಲಿ ಊರಿನವರಿಗೆಲ್ಲ ನೆಮ್ಮದಿ ಇರಬೇಕು ಅಂತಾನೆ ರಾಮ್. ಹೌದು, ಆ ಹಬ್ಬಕ್ಕೆ ಊರಿನಲ್ಲಿ ಹೆಣ್ಣು ಮಕ್ಕಳ ಮುಖದಲ್ಲಿ ಹೊಸ ಕಳೆ ಇರಬೇಕು ಅಂತಾಳೆ ಜಾಹ್ನವಿ. ಸರಿ, ಮನೆಗೆ ಹೋಗೋಣ ಬನ್ನಿ ಅಂತ ಮಕ್ಕಳಿಗೆ ಬಾಯ್ ಮಾಡುತ್ತಾ ರಾಮ್ ಜಾಹ್ನವಿ ಇಬ್ಬರು ಹೊರ ಬರುತ್ತಾರೆ. ರಾಮ್ ಮನೆಯ ಹತ್ತಿರದವರೆಗೂ ಜಾನುಳನ್ನು ಬಿಟ್ಟು ಮನೆಗೆ ಬರುತ್ತಾನೆ. ಜಾನು ಮನೆಗೆ ಬಂದಾಗ ಮಧ್ಯಾಹ್ನವಾಗಿದೆ. ಜೈ ಹತ್ತಿರ ಬಂದವರೇ ಅಮ್ಮ ಕೋಪದಲ್ಲಿದ್ದಾರೆ, ಬೈತಾರೆ, ಏನು ಮಾಡಬೇಡ ಸುಮ್ಮನಿರು ಅಂತ ಗುಟ್ಟು ಹೇಳುವಂತೆ ಹೇಳಿ ರೂಮಿಗೆ ಹೋದರೆ ಜಾನು ಮೆಲ್ಲಗೆ ಮೆಟ್ಟಿಲು ಹತ್ತಲು ನೋಡುತ್ತಾಳೆ. ಅಲ್ಲೇ ನಿಂತ್ಕೋ, ನಿನಗೆ ಮನೆಯಲ್ಲಿ ಯಾರು ಹೇಳುವವರು ಕೇಳುವವರು ಇಲ್ಲ ಅಂತ ಅಂದುಕೊಂಡಿದ್ದೀಯ? ಬೆಳಿಗ್ಗೆ ಎಲ್ಲರೂ ಎದ್ದೇಳುವ ಮುಂಚೆ ಹೊರಗೆ ಹೋದವಳು ಈಗ ಬರ್ತಾ ಇದ್ಯಾ ಅಂತ ಅವರಮ್ಮ ಜೋರು ಮಾಡ್ತಾರೆ. ವಿಕ್ಕಿ ಮತ್ತು ವಿನೋದ್ ನಗುತ್ತಾ ನಿಂತಿದ್ದರೆ ಜಾನು ಹಿಂದಿರುಗಿ ಮೆಟ್ಟಿಲು ಇಳಿದವಳು ವಿಕ್ಕಿಯ ಪಕ್ಕ ನಿಂತು, ಅಣ್ಣನಿಗೆ ಹೇಳೇ ಹೋಗಿದ್ದೆ, ನಿಮಗೆ ಹೇಳಲಿಲ್ಲ ಅಂದರೆ ನನ್ನದು ಏನು ತಪ್ಪು ಅಂತಾಳೆ. ವಿಕ್ಕಿ ಜಾನುವಿನ ಕಡೆ ನೋಡುತ್ತಾ, ಕಣ್ಣಲ್ಲೇ ನನಗೆ ಯಾವಾಗ ಹೇಳಿದ್ದೆ ಅಂತ ನೋಡಿದರೆ ಕಣ್ಣು ಮಿಟುಕಿಸಿ ನಗುತ್ತಾ, ಪ್ಲೀಸ್ ಪ್ಲೀಸ್ ಅಂತಾಳೆ. ನಿಮ್ಮದೆಲ್ಲ ಸಪೋರ್ಟ್ ಜಾಸ್ತಿ ಆಯ್ತು. ವಯಸ್ಸಿಗೆ ಬಂದ ಹುಡುಗಿ ಹೊತ್ತು ಗೊತ್ತು ಇಲ್ಲದೆ ತಿರುಗಿದರೆ ಹೇಗೆ? ಮದುವೆ ಮಾಡೋಣ ಗಂಡು ನೋಡಿ ಅಂತ ಹೇಳಿದ್ದೆ, ನಮ್ಮ ಮಾತೆ ಕೇಳೋದಿಲ್ಲ ನೀವು ಅಂತ ಮುಖ ಊದಿಸಿ ನಿಂತಾಗ, ಅಮ್ಮ ಮದುವೆಗೆ ಅಂತ ಒಡವೆಗಳೆಲ್ಲ ಮನೆಗೆ ಬರ್ತಾ ಇದೆ ಅಲ್ವಾ, ಇನ್ನು ಹುಡುಗನನ್ನು ನೋಡಬೇಕು ಅಷ್ಟೇ. ಮುಂದಿನ ವರ್ಷದಲ್ಲಿ ಮದುವೆ ಮಾಡೋದೇ ಅಂತ ಹೇಳಿ ಜಾಹ್ನವಿಗೆ ಕಣ್ಣು ಮಿಟುಕಿಸುತ್ತಾರೆ. ಏನಣ್ಣ, ಒಡವೆ ರೆಡಿ ಇದೆ ಅಂದ್ರೆ ನನ್ನ ಕೇಳದೇನೆ ಒಡೆಯನ್ನು ತಂದ್ರ ಅಂತಾಳೆ. ಇನ್ನು ತಂದಿಲ್ಲಮ್ಮ, ಆದರೆ ಬರ್ತಾ ಇದೆ. ಅಪ್ಪನ ಭಾಗಕ್ಕೆ ಹಣ ಬಂದಿತ್ತು ಅಷ್ಟೇ, ಒಡವೆಗಳನ್ನು ಭಾಗ ಮಾಡಿರಲಿಲ್ಲ. ಈಗ ಒಡವೆಯನ್ನು ಭಾಗ ಮಾಡ್ತೀವಿ ಬನ್ನಿ ಅಂತ ಒಂದೇ ಸಮನೆ ಕಾಲ್ ಮಾಡ್ತಾ ಇದ್ದಾರೆ. ಎಲ್ಲ ವಜ್ರದ ಆಭರಣಗಳು, ತುಂಬಾ ಬೆಲೆ ಬಾಳುವಂತದ್ದು ಅಂತಾರೆ ವಿಕ್ಕಿ. ಮಗುವನ್ನು ಮಲಗಿಸುತ್ತಿದ್ದ ಶರ್ಮಿಳಾದ ಕಿವಿಗಳು ನೆಟ್ಟಗಾಗಿವೆ.
ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಬಾಗಿಲ ಹತ್ತಿರ ಬಂದು ನಿಲ್ತಾರೆ. ತುಂಬಾ ಬೆಲೆ ಬಾಳುವಂತದ್ದು ಅಂದ್ರೆ ಎಷ್ಟು ಬೆಲೆ ಬಾಳುತ್ತೆ ಅಣ್ಣ ಅಂತ ಜಾನು ಕೇಳಿದಾಗ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಆ ವಜ್ರಗಳೆಲ್ಲ ಅಪ್ಪನ ತಾತ ಮುತ್ತಾತನ ಕಾಲದ್ದು ಅಂತ ಗೊತ್ತು. ಒಂದೊಂದು ಹರಳುಗಳು ಕೂಡ ಬೆಲೆ ಬಾಳುತ್ತೆ. ಚಿನ್ನದ ಒಡವೆಗಳು ಅಂದ್ರೆ ನಾನೇ ಬೇಡ ಅಂತಿದ್ದೆ, ಆದರೆ ಆ ವಜ್ರದ ಹರಳುಗಳು ಈ ಕಾಲದಲ್ಲಿ ಹುಡುಕಿದರೂ ಸಿಗೋದಿಲ್ಲ. ನನ್ನ ಅಂದಾಜಿಗೆ ಪ್ರಕಾರ ಸುಮಾರು 10-15 ಕೋಟಿ ಬೆಲೆ ಬಾಳಬಹುದು. ಈ ಊರಿನ ಮಾರಿಯಮ್ಮನ ಹಬ್ಬ ಹತ್ತಿರ ಬರುತ್ತಿದೆ. ನಮ್ಮ ಮನೆ ಇದೆ, ಆದ್ದರಿಂದ ಈ ಊರಿನ ದೇವತೆಯನ್ನು ಮರೆಯುವ ಹಾಗಿಲ್ಲ. ಅದಕ್ಕೆ ದೊಡ್ಡ ದೊಡ್ಡ ವಜ್ರದ ಹಾರಗಳನ್ನು ದೇವರಿಗೆ ಅಂತಾಲೆ ಎತ್ತಿಡೋಣ ಅಂತಿದ್ದೀವಿ. ಹಬ್ಬ ಹರಿದಿನಗಳಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಒಡವೆ ಹಾಕಿ ನಂತರ ಆ ಒಡವೆಗಳನ್ನು ಬ್ಯಾಂಕಿನಲ್ಲಿ ಇಡೋಣ ಅಂತ ಅಂದುಕೊಂಡಿದ್ದೀವಿ. ಉಳಿದ ಒಡವೆಗಳೆಲ್ಲ ನಿಮ್ಮೆಲ್ಲರಿಗೆ ಅಂತಾರೆ ವಿಕ್ಕಿ. ಹಾಗಾದರೆ ಈ ಒಡವೆಗಳನ್ನು ತರೋದಕ್ಕೆ ಯಾವಾಗ ಹೋಗ್ತೀರಾ ಅಣ್ಣ ಅಂತ ಕೇಳ್ತಾಳೆ. ನಾಳೆ ಬೆಳಿಗ್ಗೆ ನಮ್ಮ ಹೊಸ ಮನೆ ಕಟ್ಟೋದಕ್ಕೆ ಭೂಮಿ ಪೂಜೆ ಮಾಡಬೇಕು ಅಂತಿದ್ದೀವಿ. ಭೂಮಿ ಪೂಜೆ ಮುಗಿಸಿ ನಾವು 3 ಜನ ಡೆಲ್ಲಿಗೆ ಹೊರಡ್ತೀವಿ ಅಂತಾರೆ. ಹಾಗಿದ್ದರೆ ಈ ಸಲ ಊರ ಹಬ್ಬ ತುಂಬಾ ಜೋರಾಗಿ ಆಗುತ್ತೆ ಅಣ್ಣ ಅಂತಾಳೆ. ಆಗಲೇಬೇಕಲ್ವಾ, ಈ ಊರ ಹಬ್ಬವನ್ನು ಚಂದ್ರೋದರ್ ವಂಶದವರೇ ನಡೆಸಿಕೊಂಡು ಹೋಗ್ತಾರೆ. ನಾಳೆ ಹೊಸ ಮನೆಯ ಪಾಯ ಪೂಜೆ ನೀನೇ ಮಾಡಬೇಕು. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗು ಅಂತಾರೆ. ಇದೇ ಮನೆ ಸಾಕಾಗುತ್ತಲ್ವಾ, ಮತ್ತೆ ಯಾಕೆ ಹೊಸ ಮನೆ ಅಂತ ಕೇಳ್ತಾಳೆ. ಅವಳಿಗೆ ರಾಮ್ ಯೋಗ ಮಾಡುವುದನ್ನು ನೋಡದೆ ಇರಲಾಗುವುದಿಲ್ಲವಲ್ಲ, ಅದಕ್ಕೆ ಅವಳ ಯೋಚನೆ ಅವಳಿಗೆ. ಇಲ್ಲ ಜಾಹ್ನವಿ, ನಮ್ಮ ಸಂಸಾರಗಳು ದೊಡ್ಡದಾಗ್ತಾ ಹೋಗುತ್ತದೆ, ಆಗ ಈ ಮನೆ ಸಾಕೋಗೋಲ್ಲ. ಅದಕ್ಕೆ ಈಗ ಕಟ್ಟಲು ಪ್ಲಾನ್ ಮಾಡಿದ್ವಿ. ಈ ಮನೆ ಮುಗಿಯುವುದಕ್ಕೆ ಹೇಗಿದ್ದರೂ 1-1.5 ವರ್ಷ ಬೇಕು. ಆ ಮನೆಯ ಗೃಹ ಪ್ರವೇಶ ಆದ ಮೇಲೆಯೇ ನಿನ್ನ ಮದುವೆ ಮಾಡೋದು ಅಂತ ಅವಳ ಎಳೆಯ ಮೂಗನ್ನು ಎಳೆದಾಗ, ಅಣ್ಣ ನಿಮಗೆಲ್ಲರಿಗೂ ನನ್ನ ಮದುವೆಯ ಚಿಂತೆಯೇ, ಹೋಗಣ್ಣ, ಯಾವ ವಿಷಯಕ್ಕೆ ಹೋದರೂ ನಂತರ ಅಲ್ಲಿಗೆ ಬಂದು ನಿಲ್ತಾರೆ ಅಂತ ಹುಸಿ ಮುನಿಸಿಕೊಂಡು ತನ್ನ ರೂಮಿಗೆ ಹೋದರೆ, ಜಾಹ್ನವಿ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ನೀವು ನೋಡಿದರೆ ಅವಳನ್ನು ಕೆಣಕುತ್ತೀರಾ ಅಂತ ಬೆಳ್ಳಿಯ ತಟ್ಟೆಗೆ ಊಟ ಬಡಿಸಿಕೊಂಡು ಸುಕನ್ಯಾ ಹೋದರೆ ಪದ್ಮಿನಿ ಎಲ್ಲರನ್ನು ಊಟಕ್ಕೆ ಕರೆಯುತ್ತಾರೆ. ಶರ್ಮಿಳಾ ಮಾತ್ರ ನಿಂತಲ್ಲೇ ಕಲ್ಲಾಗಿದ್ದಾಳೆ. 100 ರೂಪಾಯಿಗೂ ಕಷ್ಟಪಡುತ್ತಿದ್ದ ನಾನು ಲಕ್ಷಾಧೀಶ್ವರನ ಹೆಂಡತಿಯಾಗಲು ಆಸೆ ಪಟ್ಟಿದ್ದೆ. ಆದರೆ ಈಗ ಕೋಟಿಗಟ್ಟಲೆ ಬೆಲೆ ಬಾಡುವ ಒಡವೆಗಳನ್ನು ತರುತ್ತಿದ್ದಾರೆ. ಆ ಒಡವೆಗಳೆಲ್ಲ ನನ್ನದೇ ಆದರೆ ಪ್ರೀತಿಯೇ ಇಲ್ಲದ ಈ ವಿನೋದ್ ಜೊತೆ ಬಾಳುವುದು ತಪ್ಪುತ್ತೆ. ಈ ಮಗುವನ್ನು ಇಲ್ಲಿಯೇ ಬಿಟ್ಟು ಒಡವೆಗಳನ್ನು ತಗೊಂಡು ಅಣ್ಣಂದಿರ ಜೊತೆ ಹೊರಟು ಹೋದರೆ ನನಗಿಷ್ಟ ಬಂದ ಹಾಗೆ ಬಾಳಬಹುದು. ಆಗ ಇವರ ಕೈ ತಪ್ಪುತ್ತೆ ಅಂತ ಪ್ಲಾನ್ ಮಾಡಲು ಶುರು ಮಾಡ್ತಾಳೆ. ಸುಕನ್ಯಾ ಊಟ ತಂದವರೇ, ಜಾಹ್ನವಿ ತಗೋ ಊಟ ಮಾಡು, ಬೆಳಗ್ಗೆನು ಏನೂ ತಿಂದಿಲ್ಲ, ಈಗಲೂ ಅಣ್ಣನ ಜೊತೆ ಮುನಿಸಿಕೊಂಡಿದ್ದೀಯ. ಎಲ್ಲಾ ಹೆಣ್ಣು ಮಕ್ಕಳು ಮದುವೆಯಾಗಲೇಬೇಕು, ಗಂಡನ ಮನೆಗೆ ಹೋಗಲೇಬೇಕು. ನಾನು ಈಗ ನನ್ನ ಅಮ್ಮನ ಮನೆ ಬಿಟ್ಟು ಇಲ್ಲಿಗೆ ಬಂದಿಲ್ವಾ, ನಿನ್ನ ಅಮ್ಮನೂ ಅಷ್ಟೇ, ಅವರ ತವರನ್ನು ಬಿಟ್ಟು ನಿನ್ನ ಅಪ್ಪನ ಜೊತೆ ಸಂಸಾರ ಮಾಡ್ತಿಲ್ವಾ. ಈ ಸಿಟ್ಟು ಕೋಪ ಎಲ್ಲ ಮದುವೆಯಾಗುವವರೆಗೂ ಮಾತ್ರ. ಮದುವೆಯಾದ ಮೇಲೆ ಗಂಡ ಮತ್ತು ಗಂಡನ ಮನೆಯವರೇ ಇಷ್ಟ ಆಗ್ತಾರೆ. ಅದೆಲ್ಲ ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ತಗೋ ಊಟ, ಬಿಸಿಯಾಗಿದ್ದಾಗಲೇ ತಿನ್ನು, ನಾನು ಅವರಿಗೆಲ್ಲ ಬಡಿಸಲು ಹೆಲ್ಪ್ ಮಾಡ್ತೀನಿ. ನಾನು ಬಂದು ನೋಡುವಾಗ ತಟ್ಟೆ ಖಾಲಿಯಾಗಿರಬೇಕು ಅಷ್ಟೇ ಅಂತ ಹೇಳುತ್ತಾ ಕೆಳಗೆ ಹೋದರೆ, ಹೌದು ಅತ್ತಿಗೆ, ನಿಮ್ಮ ಮಾತು ನಿಜ. ಗಂಡ ಮತ್ತು ಗಂಡನ ಮನೆಯವರು ನನಗೆ ಈಗಲೇ ಇಷ್ಟವಾಗಿದ್ದಾರೆ. ನನಗೆ ಅವರು ಬೇಕು, ಈ ಮನೆಯವರೂ ಬೇಕು. ಅದೇ ತೊಳಲಾಟ ಅಷ್ಟೇ ನನಗೆ ಅಂತ ಹೊಟ್ಟೆಯ ಪೂಜೆಗೆ ಮುಂದಾಗುತ್ತಾಳೆ. ಊಟ ಮುಗಿಸಿ ಫ್ರೇಮ್ ಹಾಕಿಸಿದ್ದ ರಾಮ್ ಜಾನುವಿನ ಮದುವೆಯ ಚಿತ್ರದ ಫೋಟೋವನ್ನು ಕೈನಲ್ಲಿ ಹಿಡಿದು ಈ ದಿನ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ನಿಮ್ಮ ಎಕ್ಸಾಮ್ಸ್ ಆದಷ್ಟು ಬೇಗ ಮುಗಿಸಿ ರಾಮ್, ಆಗ ನಾನೇ ಮನೆಯಲ್ಲಿ ನಮ್ಮ ಮದುವೆಯ ಬಗ್ಗೆ ಮಾತಾಡ್ತೀನಿ ಅಂತ ಅಂದುಕೊಳ್ತಾಳೆ. ತಕ್ಷಣ ಅವಳಿಗೆ ಆ ಹುಡುಗಿಯರು ಹೇಳಿದ ವಿಷಯ ನೆನಪಿಗೆ ಬಂದು, ಅಯ್ಯೋ, ನಾನು ಹೇಳಲು ಬಂದ ವಿಷಯವನ್ನೇ ಮರೆತು ಬಿಟ್ಟೆ. ಅಣ್ಣಂದಿರ ಜೊತೆ ಇವತ್ತು ಮಾತನಾಡಲೇಬೇಕು ಅಂತ
ಮತ್ತೆ ಅಣ್ಣಂದಿರನ್ನು ಹುಡುಕುತ್ತಾ ಬರುತ್ತಾರೆ. ಅಣ್ಣಂದಿರೆಲ್ಲ ಊಟ ಮುಗಿಸಿ ಮನೆಯ ಪ್ಲಾನಿಂಗ್ ಹಿಡಿದು ಕೂತಿದ್ದಾರೆ. ಇಲ್ಲಿ ರೂಮ್ಗಳು, ಇದು ಪೂಜಾ ರೂಮ್, ಇದು ಕಿಚನ್, ಇದು ಡೈನಿಂಗ್ ಹಾಲ್, ಈ ಪ್ಲೇಸ್ ಬಂದು ಡ್ರಾಯಿಂಗ್ ರೂಮ್. ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ? ಏನಾದರೂ ಇದ್ದರೆ ಈಗಲೇ ಹೇಳಿ. ಇವತ್ತೇ ಇದನ್ನು ಫೈನಲ್ ಮಾಡಬೇಕು. ರಾಜಸ್ಥಾನ್ನಿಂದ ಮಾರ್ಬಲ್ಸ್ ತರಿಸೋಣ. ತುಂಬಾ ಒಳ್ಳೆಯ ಮೆಟೀರಿಯಲ್ಸ್ ತರಿಸಿ ಅಂದವಾಗಿ ಕಟ್ಟಬೇಕು. ಈಗ 2ನೇ ಫ್ಲೋರಿಗೆ ಹೋಗೋಣ ಅಂತ ಹೇಳುತ್ತಿದ್ದರೆ ಜಾಹ್ನವಿ ಮೂಕಳಂತೆ ನಿಲ್ತಾಳೆ. ಇದು ಇವತ್ತೇ ಫೈನಲ್ ಆಗಬೇಕು. ಬೆಳಿಗ್ಗೆಯೇ ಇವರು ಪೂಜೆ ಮುಗಿಸಿ ಊರಿಗೆ ಹೊರಡಬೇಕು. ನಾಳಿದ್ದು ವಾಪಸ್ ಬರುವವರೆಗೂ ನಾನು ಕಾಯಲೇಬೇಕು. 2 ದಿನ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಬೇಸರ ಪಡುತ್ತಾಳೆ. ಬೆಳಿಗ್ಗೆ ರೇಷ್ಮೆ ಸೀರೆಯುಟ್ಟು ಚಂದವಾದ ಅಲಂಕಾರ ಮಾಡಿಕೊಂಡಿದ್ದಾಳೆ. ಮನೆಯವರೆಲ್ಲರೂ ಹೊರಟಿದ್ದಾರೆ. ಅವರ ಮನೆಯಿಂದ 8-10 ಕಿಲೋಮೀಟರ್ಗಳೇ ದೂರ ಇದೆ. ಇದೇನಣ್ಣ, ಇಷ್ಟು ದೂರ ಜಾಗ ನೋಡಿದ್ದೀಯಾ ಅಂತ ಜಾನು ಕೇಳಿದಾಗ, ಹಾಗೇನಿಲ್ಲಮ್ಮ, ಒಂದು ಕಡೆ 100 ಎಕರೆ ಜಾಗ ಇದೆ ಅಂದ್ರು. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಜಾಗ ಮಾಡೋದು ಯಾಕೆ ಅಂತ ಒಂದೇ ಕಡೆ ಪರ್ಚೇಸ್ ಮಾಡಿದೆ. ಈಗ ಅಲ್ಲಿ ನಮಗೆ ಹೇಗೆ ಬೇಕೋ ಹಾಗೆ ಕಟ್ಟಬಹುದು. ಪಾರ್ಕ್, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಸರ್ವೆಂಟ್ ಕ್ವಾರ್ಟರ್ಸ್ ಹೀಗೆ ಪ್ಲಾನ್ಗಳು ಇದೆ ಅಂತ ಹೇಳುವಷ್ಟರಲ್ಲಿ ಜಾಗ ಬಂದಿದೆ. ಅಲ್ಲಿ ಆಗಲೇ ಇಂಜಿನಿಯರ್ಸ್, ಕೆಲಸಗಾರರು, ಪುರೋಹಿತರು ಎಲ್ಲ ರೆಡಿಯಾಗಿದ್ದಾರೆ. ಎಲ್ಲರೂ ಹೋಗಿ ನಿಂತು ಪುರೋಹಿತರು ಹೇಳಿದಂತೆ ಜಾಹ್ನವಿ ಪೂಜೆ ಮಾಡುತ್ತಾಳೆ. ಅವಳ ಕೈನಲ್ಲಿ ಭೂಮಿಗೆ ಪೂಜೆ ಮಾಡಿಸಿ ಪಾಯ ಅಗೆಯಲು ಶುರು ಮಾಡುತ್ತಾರೆ. ಎಲ್ಲರಿಗೂ ಅಲ್ಲಿಯೇ ತಿಂಡಿಯ ವ್ಯವಸ್ಥೆ ಆಗಿದೆ. ನಂತರ ಅಣ್ಣಂದಿರು ಇಂಜಿನಿಯರ್ಸ್ ಜೊತೆ ಮಾತನಾಡುತ್ತಿದ್ದಂತೆ ಐವರು ಬುಕ್ ಮಾಡಿದ್ದ ಹೆಲಿಕಾಪ್ಟರ್ ಬಂದು ನಿಂತಿತ್ತು. ಮನೆಯವರಿಗೆಲ್ಲ ಹೇಳಿ ಜಾನು ಒಂದು ಸಲ ತಬ್ಬಿ ನಾಳೆ ಮಧ್ಯಾಹ್ನದಷ್ಟರಲ್ಲಿ ಇಲ್ಲಿಗೆ ಬರ್ತೀವಿ ಅಂತಾರೆ. 3 ಜನನು ಪ್ರೀತಿಯ ತಂಗಿಯನ್ನು ತಬ್ಬಿ ಮುಂದೆ ಹೋಗ್ತಾರೆ. ಇನ್ನೇನು ಹೆಲಿಕಾಪ್ಟರ್ ಹತ್ತಬೇಕು ಅನ್ನುವಷ್ಟರಲ್ಲಿ ವಿಕ್ಕಿ ವಾಪಸ್ ಬಂದವರೇ ಜಾಹ್ನವಿಯನ್ನು ಮತ್ತೊಮ್ಮೆ ತಬ್ಬಿ, ಯಾಕೋ ಜಾಹ್ನವಿ, ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸು ಬರ್ತಾನೇ ಇಲ್ಲ. ಏನೋ ಒಂದು ತರ ಅಳುಕಾಗ್ತಾ ಇದೆ. ಆದರೂ ಹೋಗಲೇಬೇಕು. ಎಲ್ಲರಿಗೂ ಬರ್ತೀವಿ ಅಂತ ಹೇಳಿಬಿಟ್ಟಿದ್ದೀವಿ. ಹುಷಾರಾಗಿರು, ಬೇಗ ಬರ್ತೀವಿ ಅಂತ ಅವಳ ತಲೆ ಸವರಿ ಅಲ್ಲಿಂದ ಹೋಗ್ತಾರೆ. ಹೆಲಿಕಾಪ್ಟರ್ ಕಾಣುವವರೆಗೂ ಅಲ್ಲೇ ನಿಂತಿದ್ದ ಮನೆಯವರೆಲ್ಲರೂ ಅಲ್ಲಿಂದ ಹೊರಟರೆ ಕೆಲಸಗಾರರು ಕೆಲಸ ಶುರು ಮಾಡಿದ್ರು. ಜಾಹ್ನವಿ ಮನೆಗೆ ಬಂದು ರೇಷ್ಮೆ ಸೀರೆ ಬದಲಾಯಿಸಿದರೆ ಬಾಲ್ಕನಿಗೆ ಬಂದು ನಿಂತರೆ ಶರ್ಮಿಳಾ ಪೂಜೆ ಬುಟ್ಟಿ ಹಿಡಿದು ಬೇಗ ಬೇಗ ಹೆಜ್ಜೆ ಹಾಕ್ತಾ ಇದ್ದಾಳೆ. ಜಾಹ್ನವಿ ಬಾಲ್ಕನಿಯಿಂದಲೇ ನೋಡ್ತಾ ಇದ್ದಾರೆ. ಇವರು ಯಾವತ್ತೂ ದೇವಸ್ಥಾನಕ್ಕೆ ಹೋಗೋದಿಲ್ಲವಲ್ಲ, ಅದೇನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋದು? ಇವರು ಏನಾದರೂ ಮಾಡಿಕೊಳ್ಳಲಿ, ಇವರ ವಿಷಯ ನನಗ್ಯಾಕೆ ಅಂತ ಸೀರೆ ಬದಲಾಯಿಸಲು ಹೋಗ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನು ಏನೆಲ್ಲ ಆಗತ್ತೆ ಅಂತ ನೋಡೋಣ. ಧನ್ಯವಾದಗಳು.